ಪತ್ರಿಕಾ ಮಾಧ್ಯಮರಿಗಾಗ್ಬೋದು, ಮೀಡಿಯಾದವ್ರಿಗಾಗ್ಬೋದು, ಪ್ರತಿಯೊಬ್ಬರಿಗೂ ನಾನು ಮೊದಲನೇದಾಗಿ ಸ್ವಾಗತ ಕೊಡ್ತೀನಿ. ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರದ ಟ್ರೈಲರ್ ಲಾಂಚ್ ಇವೆಂಟ್ಗೆ ನಾವು ಕರೆದಾಗ ತುಂಬ ಹೋಗ್ಬಿಟ್ಟು ಬಂದಿದ್ದಾರೆ. ನಮ್ಮ ಮಾನ್ಯ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿಯವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಅವ್ರಿಗೆ ನಾನು ಸ್ವಾಗತ ಕೊಡ್ತೀನಿ. ಆಮೇಲೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡ ಗುರುಜಿಯವರು, ಅವ್ರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ. ಹಾಗೆ ಇದ್ರ ಜೊತೆ ಇನ್ನೂ ಸ್ವಾಮೀಜಿಗಳು ಕೆಲವು ಜನ ಗೆಸ್ಟ್ಗಳು ಬರಬೇಕಾಗಿದೆ. ಬಂದಮೇಲೆ ಅವ್ರಿಗೂ ಕೂಡ ಸ್ವಾಗತ ಕೋರೋಣ. ಇದ್ರ ಜೊತೆಗೆ ನಮ್ಮ ಅಂಬೇಡ್ಕರ್ ಸೇನೆ ಅಧ್ಯಕ್ಷರು, ನಟ ನಿರ್ಮಾಪಕರಾದ ಪಿ ಮೂರ್ತಿಯಣ್ಣ ಬಂದಿದ್ದಾರೆ. ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ. ಜೊತೆಗೆ ವಾಲ್ಮೀಕಿ ರಾಜ್ಯದ ಅಧ್ಯಕ್ಷರಾದಂಥ ಸಿರಿಗೆರೆ ತಿಪ್ಪೇಶಣ್ಣ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕೊಡ್ತೀನಿ. ಜೊತೆಗೆ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲಿರುವಂತಹ ಪೂಜ್ಯರ ಪಾದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಧೈರ್ಯಂ ಸರ್ವತ್ರ ಸಾಧನಂ ತಂಡದ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ. ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಇಂತಹ ವಿಷಯವನ್ನ ಆಯ್ದುಕೊಳ್ಳಕ್ಕೆ ಒಂದು ಧೈರ್ಯ ಬೇಕು. ಇದು ಮೊದಲು ಯಾರು ಈ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಮೊದಲು ಆ ಆಯ್ಕೆ ಮಾಡಿದಂತಹ ವ್ಯಕ್ತಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಧೈರ್ಯಕ್ಕೆ ಸಲಾಂ ಮಾಡಬೇಕು. ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯ ವ್ಯವಸ್ಥೆ ಸಂಪೂರ್ಣವಾಗಿ ಅಳಿಸೋಗಿಲ್ಲ ಅಂತಾನೆ ಕಾಟೇರ ಸಿನಿಮಾ ಬಹಳ ಯಶಸ್ಸು ಕಂಡಿರುವಂಥದ್ದು. ಯಾಕೆ ಯಶಸ್ಸು ಕಾಣುತ್ತೆ ಅಂತಂದ್ರೆ, ಯಾರ ಮನಸ್ಸಿಗೆ ಹತ್ರ ಆಗುತ್ತೆ ಮತ್ತೆ ಯಾರಿಗೆ ಅದು ನನ್ನ ಅನುಭವ ಅನ್ಸುತ್ತೆ, ಹಾಗೂ ಇದು ನನ್ನ ಹಿರಿಯರ ಜೀವನ ಕ್ರಮಿಸಿರುವಂತಹ ದಾರಿ ಅನ್ಸುತ್ತೆ, ಅವರ ಹೃದಯಕ್ಕೆ ಬಹಳ ಹತ್ರ ಆಗುತ್ತೆ. ಅಕ್ಕಮಹಾದೇವಿ ಒಂದು ಮಾತನ್ನು ಹೇಳ್ತಾರೆ, ನೊಂದವರ ನೋವ ನೊಯ್ಯದವರೆತ್ತ ಬಲ್ಲರು ಅಂತೇಳಿ. ಅಂತಹ ನೊಂದ ಸಮುದಾಯಗಳ, ನೊಂದ ಜನಗಳ, ನೊಂದ ಶ್ರಮಿಕ ವರ್ಗದವರ ಒಂದು ಹೆಳೆಯನ್ನ ಬಹಳ ಚೆನ್ನಾಗಿ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಟ್ರೈಲರ್ ಅಲ್ಲಿ ನೋಡಿದಾಗ ಮಾನ ಅವಮಾನಗಳು, ಸ್ತುತಿ ನಿಂದೆಗಳು, ಶ್ರೇಣೀಕೃತ ವ್ಯವಸ್ಥೆಯ, ಚಾತುರ್ವರ್ಣ ಧರ್ಮಾಶ್ರಮದ ಶೋಷಣೆ ಮುಕ್ತ ಸಮಾಜವನ್ನ ಕಟ್ಟಲಿಕ್ಕೆ ಯಾವ ಧೈರ್ಯ ಬೇಕೆನ್ನುವಂಥದ್ದನ್ನ ಇವತ್ತಿನ ಜನಮಾನಸದಲ್ಲಿ ಬಹಳ ಅದ್ಭುತವಾಗಿರುವಂತಹ, ಜನಗಳಿಗೆ, ಯುವಕರಿಗೆ ಹತ್ತಿರವಾಗುವ ರೀತಿಯಲ್ಲಿ ತೋರಿಸಿದರೆ. ಕಾರಣ, ನಿಜವಾಗ್ಲೂ ನನಗೆ ನಮ್ಮ ವಿವೇಕ್ ಹೀರೋ ಒಂದು ಫಾರ್ವರ್ಡ್ ಮೆಸೇಜ್ ಮಾಡಿದ್ದ. ಭಾಳ ಆಯ್ತು, ಇದು ಯಾಕೋ 4 ಸಾಲಿದ್ದು, ಆ 4 ಸಾಲಲ್ಲಿ ಯಾಕಿದು ಭಾಳ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಬಿಲ್ಡಪ್ ಭಾಳ ಆಯ್ತಲ್ಲ ಸಾಲುಗಳು ಅಂತ ಅನಿಸ್ತು. ಅದು ಓದಿದ ಮೇಲೆ ಟ್ರೈಲರ್ ನೋಡಿದ್ರೆ ಸಾಲುಗಳೇ ಕಡಿಮೆ ಅಂತ ಅನಿಸ್ತಾ ಇತ್ತು, ಬಟ್ ಸಾಲುಗಳ ಅರ್ಥ ಇನ್ನೂ ಕಡಿಮೆ ಅನಿಸ್ತಾ ಇತ್ತು. ಅಂತಹ ಧೈರ್ಯ ಸರ್ವತ್ರ ಸಾಧನ ನಿಜವಾಗ್ಲೂ ಕೂಡ ಇದು ಜನಮಾನಸದಲ್ಲಿ ಉಳಿಯುವಂತಹ ಸಿನಿಮಾ ಆಗುತ್ತೆ. ಇದು ನೋಡಿದರೆಲ್ಲರೂ ಕೂಡ ದರ್ಶನ್ ನೆನೆಸ್ಕೊಳ್ತಾರೆ. ದರ್ಶನ್ ನೆನೆಸ್ಕೊಂಡು ಅಂತಂದ್ರೆ ವಿವೇಕ್ ಆ ಮಟ್ಟಕ್ಕೆ ಬೆಳೀತಾನೆ ಅನ್ನುವಂತಹ ಆಲೋಚನೆಯನ್ನು ನಾವು ಇಟ್ಕೊಳ್ಬಹುದು. ಎಲ್ಲ ತಂಡಕ್ಕೆ ಶುಭವಾಗಲಿ. ಶರಣಾರ್ಥಿಗಳು. ಪೂಜ್ಯರು
ಉತ್ತಮ ಸಂದೇಶವನ್ನು ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾದ ಬಗ್ಗೆ ಸಭೆಗೆ ಕೊಟ್ಟಿದ್ದಾರೆ. ಬಹುಶಃ ಈ ಸಮಾಜದಲ್ಲಿ ಶೋಷಣೆಯನ್ನು ಅನುಭವಿಸ್ತಿರುವಂಥ ಜನರಿಗೆ ಆ ಶೋಷಣೆಯಿಂದ ಮುಕ್ತರಾಗಬೇಕು ಅಂತಂದರೆ ನಿಮಗೆಲ್ರಿಗೂ ಸಹ ಪ್ರತಿಯೊಬ್ಬರು ಧೈರ್ಯವನ್ನು ತಂದುಕೊಳ್ಬೇಕು ಅನ್ನೋಂಥ ಒಂದು ಉತ್ತಮವಾದಂಥ ಸಂದೇಶವನ್ನು ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು ಅಂತ ಅನಿಸ್ತಾ ಇದೆ. ಈ ಸಿನಿಮಾದ ಮತ್ತೊಂದು ವಿಶೇಷ ಅಂತಂದರೆ ತಂಡ ತುಂಬ ಅಚ್ಚುಕಟ್ಟಾಗಿ ಕಥೆಯನ್ನು ಹೇಳುವ ಮೂಲಕವಾಗಿ ಸಿನಿಪ್ರಿಯರ ಮನಸ್ಸನ್ನು ಗೆದ್ದಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ಒಂದು ಉತ್ತಮ ಸಂದೇಶವನ್ನು ಸಮಾಜಕ್ಕೆ ಕೊಡುತ್ತೆ ಎನ್ನುವಂಥ ಒಂದು ಆಶಾಭಾವನೆ ನಮ್ಮದಾಗಿದೆ. ಆ ಒಂದು ಕೆಲಸದಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಲಾವಿದರು ವಿಶೇಷವಾಗಿ ಈ ಒಂದು ಸಿನಿಮಾವನ್ನು ಮಾಡುವಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದ್ರಲ್ಲ, ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರುವುದರ ಜೊತೆಗೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಲಿ ಅನ್ನೋದು ನಮ್ಮ ಒಂದು ಮನವಿ. ಈ ಸಿನಿಮಾ ಉತ್ತಮವಾಗಿ ಪ್ರದರ್ಶನವಾಗಲಿ, ಎಲ್ಲರ ಜನಮೆಚ್ಚುಗೆಯನ್ನು ಗಳಿಸುವ ಮೂಲಕವಾಗಿ ಕಲಾವಿದರಿಗೆ ನಾವೆಲ್ಲರೂ ಸಹ ಬೆಂಬಲವಾಗಿ ನಿಲ್ಲೋಣ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಿ ಕಲಾವಿದರಿಗೆ ಎಲ್ಲರಿಗೂ ಸಹ ಶುಭವನ್ನು ಕೋರ್ತಾ ಚಿತ್ರಕ್ಕೆ ಶುಭಾಶಯವನ್ನು ಹಾರೈಸ್ತೇನೆ. ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಉಪಸ್ಥಿತರಿರುವ ಆತ್ಮೀಯರ ಎಲ್ಲ ಪೂಜ್ಯರಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಈ ಸಿನಿಮಾದ ಟೀಸರ್ ಅಥವಾ ಟ್ರೈಲರನ್ನು ನೋಡಿದಾಗ ತಕ್ಷಣಕ್ಕೆ ನಮ್ಗೆ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಕಲಾಕೃತಿ ಅದನ್ನು ನೋಡುವಂಥವನ ಒಳಗಡೆ ಒಂದಿಷ್ಟು ಸಂವೇದನೆಗಳನ್ನು ಮೂಡಿಸ್ಬೇಕು. ಆ ಹಿನ್ನೆಲೆಯನ್ನು ಇಟ್ಕೊಂಡು ಯೋಚನೆ ಮಾಡೋದಾದರೆ ನಮಗೆ ತಕ್ಷಣ ಅನಿಸಿದ್ದು ಆ ಥರದ ಒಂದು ಸಂವೇದನೆಗಳನ್ನು ಮೂಡಿಸುವಂಥ ಸಾಮರ್ಥ್ಯದ ಚಿತ್ರ ಇದಾಗಿದೆ ಅಂತ ನಮಗೆ ಅನ್ನಿಸ್ತು. ಆ ಕಾರಣಕ್ಕಾಗಿ ಈ ಚಿತ್ರತಂಡದ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ನಮಗೆ ಆ ಸಿನಿಮಾದ ಟ್ರೈಲರ್ ಅಥವಾ ಟೀಸರನ್ನು ನೋಡ್ತಾ ಇರಬೇಕಾದ್ರೆ ಆ ಸಂಗೀತದ ಅಬ್ಬರ ಏನಿತ್ತಲ್ಲ ಒಂಥರ ಎದೆಯೊಳಗೆ ಡವ 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 ಅನ್ಸಕ್ಕೆ ಶುರುವಾಗಿತ್ತು. ಆ ಥರದಲ್ಲಿ ಒಂದು ಭಾವನೆಗಳನ್ನು ಮತ್ತು ಪ್ರೇಕ್ಷಕನ ಒಳಗಡೆಗೆ ಒಂದು ರೀತಿಯಾಗಿ ಆ ಥರದ ಒಂದು ಸಂವೇದನೆಗಳನ್ನು ಸೃಷ್ಟಿ ಮಾಡ್ತು ಅಂತ ಹೇಳಿದ್ರೆ ಆ ಸಿನಿಮಾ ಯಶಸ್ಸಾಯಿತು, ಆ ಕಲಾಕೃತಿ ಯಶಸ್ಸಾಯಿತು ಅಂತೇಳಿ ನಾವು ಭಾವಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಈ ಸಿನಿಮಾದ ಕಂಟೆಂಟ್ ಏನಿರ್ಬೋದು ಅನ್ನೋದು ನಮಗೆ ಈಗ ನೋಡಿರ್ತಕ್ಕಂಥ ಕೆಲವು ದೃಶ್ಯಗಳ ಮೂಲಕವಾಗಿ ಅರ್ಥ ಆಯಿತು. ಏನಪ್ಪ ಅದು ಅಂತ ಹೇಳಿದ್ರೆ, ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್, ಕುವೆಂಪು, ಅದೇ ರೀತಿಯಲ್ಲಿ ಶಾಹು ಮಹಾರಾಜರು, ಫುಲೆ, ಜ್ಯೋತಿಬಾ ಫುಲೆ ಇವರೆಲ್ಲರೂ ಕೂಡ ಈ ಜಾತಿಯ ಅಸಮಾನತೆಗಳನ್ನು ಮತ್ತು ಜಾತಿಯ ಕಾರಣಗಳಿಗೋಸ್ಕರವಾಗಿ ನೊಂದಿರ್ತಕ್ಕಂಥವ್ರನ್ನ ಮೇಲಕ್ಕೆ ತರೋದಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಎಷ್ಟು ಮಹತ್ವದ್ದು ಅನ್ನೋದು ಇವತ್ತಿನ ಜನಗಳಿಗೆ ಅರ್ಥನೇ ಆಗಲ್ಲ. ಇವತ್ತು ಏನು ಮಾಡ್ತಾರೆ, ಇವರೆಲ್ಲರನ್ನು ಯಾವ್ಯಾವುದೋ ಮತೀಯ ತಕ್ಕಡಿಗಳೊಳಗಿಟ್ಟು ತೂಕ ಮಾಡಿ ಅವ್ರ ವ್ಯಕ್ತಿತ್ವಗಳನ್ನು ಅಳೆಯುವಂಥ ಕೆಲಸ ಬಿಡ್ತೀವಿ ನಾವೆಲ್ಲ. ಅದರ ಆಚೆಗೆ ಇವತ್ತು ನಾವು ಎಷ್ಟು ಸುಖವಾಗಿದ್ದೀವಿ ಅಂದರೆ ಇದ್ದಿದ್ರಲ್ಲಿ ಒಂದು ತಕ್ಕ ಮಟ್ಟಿಗಿನ ಒಳ್ಳೆ ವಾತಾವರಣದಲ್ಲಿ ಮತ್ತು ಅವಕಾಶಗಳನ್ನು ಇಟ್ಕೊಂಡು ಬದುಕು ಸಾಗಿಸೋದಕ್ಕೆ ನಮಗೆ ಒಂದಿಷ್ಟು ಸ್ಪೇಸ್ ಸಿಗ್ತಾ ಇದೆ ಅಂತ ಅಂದರೆ ಈ ಎಲ್ಲ ಪುಣ್ಯಾತ್ಮರು ನಡೆಸಿರ್ತಕ್ಕಂಥ ಹೋರಾಟದ ಕಾರಣ ಅನ್ನೋದನ್ನ, ಪ್ರತಿಫಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಥ ಆಗಬೇಕು ಅಂತಂದರೆ ಈ ಥರದಲ್ಲಿ ಏನು ನಡೀತಿತ್ತು ಸಮಾಜದಲ್ಲಿ ತಳ ಸಮುದಾಯಗಳ ಮೇಲೆ ಅನ್ನುವಂಥದ್ದನ್ನು ಕೂಡ ನಮ್ಮ ಯುವ ಜನತೆಗೆ ಮತ್ತು ವಿಶೇಷವಾಗಿ ಇವತ್ತಿನ ಪೀಳಿಗೆಗೆ ಮುಟ್ಟಿಸುವಂಥ ಒಂದು ಅನಿವಾರ್ಯತೆ ಇದೆ. ಬಹುಶಃ ಅನಿವಾರ್ಯತೆಯನ್ನು ಈ ಚಿತ್ರತಂಡ ಅರ್ಥ ಮಾಡಿಕೊಂಡಿದೆ ಅಂತ ನಾವು ಭಾವಿಸಿಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಆ ಥರದ ಒಂದು ಹೋರಾಟ ಮತ್ತು ದಮನಿತರ ನೋವುಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ ಈ ಸಿನಿಮಾದಿಂದ ಆಗೋದ್ರ ಮೂಲಕವಾಗಿ ಇನ್ನೂ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆ ಕೊಡ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಸಿನಿಮಾ ಮಾಡಿರ್ತಕ್ಕಂಥವ್ರೆಲ್ಲರ ಶ್ರಮ ಸಾರ್ಥಕ ಅಂತ ನಾವು ಭಾವಿಸಿಕೊಂಡು ಈ ಸಿನಿಮಾ ಯಶಸ್ಸಾಗಲಿ, ಸಾಕಷ್ಟು ಜನಗಳನ್ನು ಮುಟ್ಲಿ, ಆ ಮೂಲಕವಾಗಿ ಮಾನವೀಯತೆಯ ಸಂವೇದನೆಗಳು ಜಾಗೃತಗೊಳ್ಳಿ ಅಂತೇಳಿ ಶುಭಾಶಯಗಳನ್ನು ಕೊಡ್ತೇವೆ. ಎಲ್ಲ ಪೂಜ್ಯರಿಗೆ ಶರಣ ಅಂತ ಹೇಳ್ತಾ, ಶೋಷಿತರ ಪರವಾಗಿ ನಿಂತಹ ಎಲ್ಲ ನಾಯಕರನ್ನ ಸ್ಮರಣೆ ಮಾಡಿಕೊಂಡು ಈ ಚಿತ್ರವನ್ನು ಬರೀ
ಟ್ರೈಲರ್ ನೋಡಿದ್ದೀವಿ. ಸಿನಿಮಾ ನೋಡಿದರೆ 1 ಗಂಟೆ ಮಾತಾಡ್ಬೋದು ಅನ್ಸುತ್ತೆ ನನಗೇನು. ಟ್ರೈಲರೇ ಮಾತಾಡ್ಲಿಕ್ಕೆ ಇಷ್ಟೊಂದು ಟೈಮ್ ತೊಗೊಂಡಿದ್ದೀವಿ ನಾವು. ಯಾಕೆ ಅಂತಂದರೆ ಯಾರ್ಯಾರು ಶೋಷಿತರನ್ನು ಬೆಳೆಸಿ ಸಮಾಜಮುಖಿಯಾಗಿ ಬೆಳೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಸಿನಿಮಾ ಸ್ಫೂರ್ತಿಯಾಗುತ್ತೆ. ಪ್ರತಿಯೊಬ್ಬ ಶೋಷಿತರಿಗೂ ಧೈರ್ಯ ಬೇಕೇ ಬೇಕು. ಆಸ್ತಿ ಬೇಡ, ಅಂತಸ್ತು ಬೇಡ, ರಾಜ್ಯಾಡಳಿತ ಬೇಡ, ಅವರಿಗೆ ಧೈರ್ಯ ಬೇಕು. ಅಂತಹ ವ್ಯಕ್ತಿಗೆ ಧೈರ್ಯ ತುಂಬುವಂಥ ಸಿನಿಮಾ ಇದು. ನೀವು ನಾಯಕನ ಪಾತ್ರ ನೋಡಿದ್ರಿ ಟ್ರೈಲರಲ್ಲಿ. ಅವನು ಒಂದು ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾನೆ. ತನ್ನ ತಂದೆ ಪೂರ್ವಿಕರು ಉಳಿಸ್ಕೊಂಡು ಬಂದಂಥ ಆ ಬೇಟೆಯ ಅಸ್ತಿತ್ವಕ್ಕೆ ಅವನ ಹೋರಾಟ. ಆ ಗನ್ನನ್ನು ಪಡಿಬೇಕು ಅನ್ನೋದೇ ಅವನ ಒಂದು ಅಸ್ತಿತ್ವ. ಕೆಲವರಿಗೆ ಅಂತ ಅಸ್ತಿತ್ವ ಇರ್ತದೆ, ಕೆಲವರಿಗೆ ಪೆನ್ನನ್ನು ಹಿಡಿದು ಸಮಾಜದಲ್ಲಿ ಸಮಾನತೆ ಕೊಡಬೇಕು ಅಂತಕ್ಕಂಥದ್ದನ್ನ ಅಸ್ತಿತ್ವ ಇರ್ತದೆ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ತೋರಿಸಿದ್ದಾರೆ ಅಂತಕ್ಕಂಥದ್ದು. ಈ ದೇಶವನ್ನ 2 ರೀತಿಯಾಗಿ ರಕ್ಷಣೆ ಮಾಡಿದ್ದೀವಿ, ಗನ್ನಿಂದ ಮತ್ತೆ ಪೆನ್ನಿಂದ. ಆದರೆ ಶಾಶ್ವತವಾಗಿ ಉಳಿಯೋದು ಯಾರಪ್ಪ ಅಂತಂದ್ರೆ ಪೆನ್ನಿಂದ ಬರೆದಂಥದ್ದು ಅಂತಕ್ಕಂಥ ನಾವೆಲ್ಲ ಮನಗಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಆ ಗನ್ನನ್ನು ತೋರಿಸಿದಾರಲ್ಲ, ಆ ಗನ್ನ ಯಾರು ಹಿಡ್ಕೊಂಡು ಶೂಟ್ ಮಾಡ್ತಾನೆ ಅವನು ನಾಯಕ ಆಗ್ತಾನೆ. ಯಾರು ಇನ್ನೊಬ್ಬರ ಹೆಗಲ ಮೇಲೆ ಇಟ್ಟು ಶೂಟ್ ಮಾಡ್ತಾನೆ ಅವನು ಖಳನಾಯಕನಾಗ್ತಾನೆ. ಪಾತ್ರ ಏನ್ ತೋರಿಸುತ್ತೆ ಅಂದ್ರೆ ಪ್ರತಿಯೊಬ್ಬರು ನಾಯಕರಾಗಬೇಕು, ಇನ್ನೊಬ್ಬರ ಮೇಲೆ ಗನ್ನಿಟ್ಟು ಶೂಟ್ ಮಾಡಬಾರ್ದು ಅಂತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಆಗ್ಲಿಕ್ಕೆ ಅರ್ಹತೆ ಇದೆ. ಅದನ್ನ ಈ ಚಿತ್ರದ ಮೂಲಕವಾಗಿ ಹೀರೋವನ್ನ, ಪ್ರೊಡ್ಯೂಸರು ಮತ್ತು ಕ್ಯಾಮ್ರಾಮನ್ ತೋರಿಸಿದ್ದಾರೆ. ಮತ್ತು ಆ ಕೆಳಸ್ತರದ ಜನ ಎಷ್ಟು ಕಷ್ಟಪಡ್ತಾರೆ, ಅವರನ್ನ ಹೇಗೆ ಮೇಲ್ ತರಬೇಕು, ಅವರ ಅಸ್ತಿತ್ವವನ್ನು ಹೇಗೆ ಉಳಿಸ್ಬೇಕು ಅನ್ನೋದು ಈ ಸಿನಿಮಾ ತೋರಿಸ್ತದೆ. ಈ ಸಿನಿಮಾವನ್ನ ಎಷ್ಟು ಕಷ್ಟಪಟ್ಟು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತೇಳಿ ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಿದೆ. ನಮ್ಮ ಮಠದ ಸುತ್ತಮುತ್ತಲು ಈ ಚಿತ್ರೀಕರಣ ಆಗಿದೆ. ಈ ಸಿನಿಮಾ ಬಹಳಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಒಂದೊಂದು ದಿನ ಮಧ್ಯಾಹ್ನ ಅವ್ರಿಗೆ ಊಟನೇ ಬರ್ತಿರ್ಲಿಲ್ಲ, ಆದರೂ ಶೂಟಿಂಗ್ ಮಾಡ್ತಾ ಇದ್ರು. ಮುಂದೊಂದು ದಿನ ಯಶಸ್ವಿ ಆದರೆ ನೀವೆಲ್ಲರೂ ಅದನ್ನು ನೆನೆಸ್ಕೊಳ್ರಿ, ನೀವೆಲ್ಲರೂ ಬೆಳೀರಿ, 100 ದಿನ ಯಶಸ್ವಿಯಾಗಿ ಸಿನಿಮಾ ಓಡಲಿ ಅಂತಕ್ಕಂಥ ಮಾತನ್ನ ಹೇಳಿ, ನಾಳೆಯಿಂದ ಏನು ನೀವು ಸ್ಟೇಟಸ್ನಲ್ಲಿ ಹಾಕೋತಿರೋ, ರೀಲ್ಸ್ ಮಾಡ್ತಿರೋ ಹಾಡುಗಳನ್ನ ಅದು ವಿಜೃಂಭಿಸ್ಲಿ, ಸಿನಿಮಾನು ಕೂಡ 100 ದಿನ ಓಡಲಿ ಅಂತ 2 ಮಾತುಗಳು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯಿಂದ. ವೃತ್ತಿಯಿಂದ ನಾನೊಬ್ಬ ಜ್ಯೋತಿಷಿ, ವಾಸ್ತುತಜ್ಞ, ವೇದ ವಿದ್ಯಾಧ್ಯಾಪಕ ಹಾಗೂ ಆಧ್ಯಾತ್ಮಿಕ ಗುರು. ಪ್ರವೃತ್ತಿ ಹವ್ಯಾಸದಿಂದ ನಾನೊಬ್ಬ ಚಲನಚಿತ್ರ ನಟ, ಗೀತರಚನೆಕಾರ, ಸಂಭಾಷಣೆಕಾರ, ವಿಮರ್ಶಕ ಹಾಗೂ ಪತ್ರಕರ್ತ ಕೂಡ. ಸೊ ನನ್ನ ಮಾತು ಸ್ವಲ್ಪ ಇವರೆಲ್ಲರಿಗಿಂತ ವಿಭಿನ್ನವಾಗಿರುತ್ತೆ ಹಾಗೂ ವಿಸ್ತಾರವಾಗಿರುತ್ತೆ. ಸ್ವಲ್ಪ ತಾಳ್ಮೆ ಸಹನೆ ಇರಲಿ. ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೊದಲನೇ ಕಾರಣ ನನ್ನ ಆತ್ಮೀಯ ಗೆಳೆಯ, ನನ್ನ ಸಹೋದರ ಸಮಾನರಾದಂಥ ಆನಂದ್ ಬಾಬು ಅವರು. ಆನಂದ್, ದಯವಿಟ್ಟು ಬನ್ನಿ ಪ್ಲೀಸ್, ಬನ್ನಿ. ಸೊ ಆನಂದ್ ಬಾಬು ಈ ಚಿತ್ರದ ನಿರ್ಮಾಪಕರು, ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಒಂದು ಕಳೆದ 10 ವರ್ಷಗಳಿಂದ ಸಹ ಅವರ ಪರಿಚಯ ಇದೆ. ಅವರ ಎಲ್ಲ ಮಜಲುಗಳು, ಎಲ್ಲ ಅವರ ಒಂದು ಸ್ಟ್ರಗಲ್ ಆಗಲಿ ಪ್ರತಿಯೊಂದು ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಇವತ್ತಿಗೂ ಒಂದು ಖಾಸಗಿ ವಾಹಿನಿಯಲ್ಲಿ ಅವರೊಂದು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ, ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ನಿಭಾಯಿಸ್ತಾ ಇದ್ದಾರೆ. 2017ರಲ್ಲಿ ಆಯುಷ್ ಟಿವಿನಲ್ಲಿ ನಾನು ನನ್ನ 6ನೇ ಕಾರ್ಯಕ್ರಮ ನಡೆಸ್ತಾ ಇದ್ದಾಗ, ಖಾಸಗಿ ವಾಹಿನಿಗಳಲ್ಲಿ ಇಲ್ಲಿವರೆಗೂ ಸಹ 7 ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದೀನಿ. ಆಗ ಆನಂದ್ ಅವರ ವೃತ್ತಿಪರತೆ, ಅವರ ಅಚ್ಚುಕಟ್ಟುತನ, ಯಾವುದೇ ಕೆಲಸ ಮಾಡಬೇಕಾದ್ರೆ ಅವ್ರಿಗಿರುವಂಥ ಒಂದು ಪೂರ್ವಭಾವಿ ಸಿದ್ಧತೆಗಳು, ಇದೆಲ್ಲದರ ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನನಗಾಯಿತು. ಸೊ ಅದೇ ಸಮಯದಲ್ಲಿ ಅವರು ಒಂದು ಬಹಳ ದೊಡ್ಡ ಇವೆಂಟನ್ನು ಕೂಡ ಕಂಡಕ್ಟ್ ಮಾಡಿದ್ರು, ಒಂದು ಅವಾರ್ಡ್ ಫಂಕ್ಷನ್ ಕೂಡ ಮಾಡಿದ್ರು. ಸೊ ಆ ಸಮಯದಲ್ಲೂ ಅಷ್ಟೇ ತುಂಬ ಸುಸಜ್ಜಿತವಾಗಿ, ಯಾವುದೇ ರೀತಿಯಂಥ ಲೋಪಗಳಿಲ್ಲದೆ ಆ ಕಾರ್ಯಕ್ರಮವನ್ನು ನಿಭಾಯಿಸಿದ್ರು. ಸೊ ಆಗಿಂದ ನನಗೆ ಅವ್ರ ಬಗ್ಗೆ ಒಂದು ಮೆಚ್ಚುಗೆ ಇದೆ, ಅವರ ಕಾರ್ಯಕ್ಷಮತೆ ಬಗ್ಗೆ ನನಗೊಂದು ಅಭಿಮಾನ ಇದೆ. ಜೊತೆಗೆ ಅವರು ನಿರ್ಮಾಪಕರಾಗಿ ಈಗ ಆಲ್ರೆಡಿ 3 ಸಿನಿಮಾಗಳು ಮಾಡಿದ್ದಾರೆ. ಪಾಳ್ಯ, ಕಮರಟ್ಟು ಚೆಕ್ ಪೋಸ್ಟ್ ಮತ್ತು ಗುಬ್ಬಿ ಸಿನಿಮಾಗಳು. ಕಮರಟ್ಟು ಚೆಕ್ ಪೋಸ್ಟ್ ಸಿನಿಮಾ, ಅದರ ಪೋಸ್ಟರ್ ನಮ್ಮ ಕಚೇರಿನಲ್ಲೇ ಇದನ್ನು ರಿಲೀಸ್ ಮಾಡಿದ್ವಿ. ಭಾರತದ ಮೊಟ್ಟಮೊದಲನೇ ಪ್ಯಾರಾನಾರ್ಮಲ್ ಸಿನಿಮಾ ಅನ್ನೋ ಹೆಗ್ಗಳಿಕೆ ಕೂಡ ಸಿನಿಮಾ ಆಗಿದೆ. ಸಾಕಷ್ಟು ಅದು ಗಳಿಕೆನಲ್ಲಿ ಒಳ್ಳೆ ಹೆಸರನ್ನೇ ಮಾಡಿತು, ಒಳ್ಳೆ ಯಶಸ್ವಿ ಆದಂಥ ಒಂದು ಸಿನಿಮಾ. ನಂತರ ಏನು ಮಾಡ್ತಾರೆ ಇವರು ಒಂದು ಕುತೂಹಲ ನನಗಿತ್ತು. ನಂತರ ಏನು ಮಾಡ್ತಾರೆ ಕುತೂಹಲ ಇದ್ದಾಗ ಗುಬ್ಬಿ ಅನ್ನೋ ಒಂದು ಆಫ್ ಬೀಟ್ ಸಿನಿಮಾ ತಗೊಂಡ್ರು. ಸೊ ಅದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಬಹಳ ಒಳ್ಳೆ ಅವಾರ್ಡ್ಗಳನ್ನ ಗಳಿಸ್ಕೊಡ್ತು ಆ ಸಿನಿಮಾ. ಸೊ ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ಅವ್ರು ಮಾಡಬೇಕಾದ್ರೆ ಫಸ್ಟ್ ಶೆಡ್ಯೂಲಿಂದನೂ ಸಹ ನನಗೆ ಅಪ್ಡೇಟ್ಸ್ನ ಕೊಡ್ತಾನೆ ಇದ್ರು. ಮೊದಲನೇ ಬಾರಿನೇ ಒಂದು 80 ಜನ ಕಲಾವಿದರನ್ನ ಹಾಕೊಂಡು ಅವರು ಸಿನಿಮಾ ಮಾಡಿದ್ರು. ಇದರ ಮೇಕಿಂಗ್ ವಿಡಿಯೋಸು ಪ್ರತಿಯೊಂದೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರು.
ಆಗಿಂದಾನು ಈ ಸಿನಿಮಾ ಬಹಳ ವಿಭಿನ್ನವಾಗಿರುತ್ತೆ, ಏನೋ ಒಂದು ಸದ್ದು ಮಾಡುತ್ತೆ ಅನ್ನೋ ಒಂದು ಗಟ್ಟಿ ನಂಬಿಕೆ ನನಗಿತ್ತು. ಅದು ಇವತ್ತು ಟ್ರೈಲರ್ ನೋಡಿದ್ಮೇಲೆ ಸಾಬೀತಾಗಿದೆ. ಡೆಫಿನೆಟ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಡಿಫರೆಂಟ್ ಅಂಡ್ ಯುನೀಕ್ ಮೂವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ತಂಡದ ಇತರೆ ತಂತ್ರಜ್ಞರ ಬಗ್ಗೆ ಆಗಲಿ ನಟರ ಬಗ್ಗೆ ಆಗಲಿ ನನಗೆ ಹೆಚ್ಚಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಖಂಡಿತ ಸಾಯಿರಾಮ್ ಅವರ ಮೇಕಿಂಗ್ ನನಗೆ ಬಹಳ ಇಷ್ಟ ಆಗಿದೆ. ಏನೋ ಒಂದು ಹೇಳಬೇಕು ಅನ್ನೋ ಒಂದು ತುಡಿತ ನಿಮ್ಮಲ್ಲಿದೆ. ಸೂಚ್ಯವಾಗಿ ಸಾಂಕೇತಿಕವಾಗಿ ಬಹಳಷ್ಟು ವಿಷಯಗಳನ್ನ ಹೇಳ್ತೀರಾ. ನನ್ನ ಪತ್ರಿಕೆ ವಿಮರ್ಶೆಯಲ್ಲಿ ಅದ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತನಾಡ್ತೀನಿ. ಸಿನಿಮಾ ತೆರೆ ಕಂಡ ನಂತರ 23rd ರಿಲೀಸ್ ಆದ್ಮೇಲೆ 24th ನಾನು ರಿವ್ಯೂಸ್ನ ಕೊಡ್ತೀನಿ. ನನಗೆ ಇಷ್ಟ ಆಗಿದಂಥ ಅಂಶ ಮೊದಲನೇದು ಶೀರ್ಷಿಕೆ, ಧೈರ್ಯಂ ಸರ್ವತ್ರ ಸಾಧನಂ. ಶೀರ್ಷಿಕೆ ಅಪ್ಪಟ ದೇವನಾಗರಿ ಶೀರ್ಷಿಕೆ ಆಗಿದ್ರೂ ಸಹ ಅದರಲ್ಲಿರೋ ಎಲ್ಲ ಪದಗಳು ಕನ್ನಡದ ಪದಗಳೇ. ನಾವು ಪ್ರತಿದಿನ ಆಡು ಭಾಷೆಯಲ್ಲಿ ಬಳಸುವಂಥ ಸರ್ವೇ ಸಾಧಾರಣವಾದ ಕನ್ನಡದ ಪದಗಳು. ಹಾಗಾಗಿ ಇದು ಕನ್ನಡದ ಚಿತ್ರಣ ಅಂತ ಹೇಳ್ಬೋದು ನಾವು. ಅಲ್ಲಿ ಕನ್ನಡತನ ಕಾಣಿಸ್ತಾ ಇದೆ. ಧೈರ್ಯ, ಸರ್ವತ್ರ, ಸಾಧನ 3 ಪದಗಳನ್ನ ಪ್ರತಿದಿನ ಬಳಸುವಂಥದ್ದೇ. ಆನಂದ್ ಬಾಬು ಜೀವನದ ಒಂದು ಮೋಟೋ ಕೂಡ ಹಾಗೆ ಇದೆ, ಧೈರ್ಯ ಇಟ್ಕೊಂಡೆ ಮುಂದಕ್ಕೆ ಹೋಗ್ಬೇಕು. ನಾನು ಮಾತಾಡೋಂಥದ್ದು ಏನಿಲ್ಲ, ಎಲ್ಲ ನೀವೇ ನೋಡಿದ್ದೀರಾ. ಧೈರ್ಯಂ ಸರ್ವತ್ರ ಸಾಧನಂ. ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತರು. ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ತುಂಬ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನಂ ಈ ರೀತಿ ಮೂಡ್ ಬಂದಿದೆ. ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದಲೂ ಇವತ್ತು ಈ ಸಿನಿಮಾ ಆಗಿದೆ. ತುಂಬ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಹೇಳೋದಕ್ಕೆ ಬರ್ತಾ ಇದ್ದೀನಿ. ನಾನು ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನು ಹೇಳಲ್ಲ, ಯಾಕಂದರೆ ಅದನ್ನು ನಾನು ವರ್ಣಿಸಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾಕಂದರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅವ್ರವ್ರ ಪರ್ಸೆಪ್ಷನ್ ಬಿಟ್ಬಿಡ್ಬೇಕು. ಸೊ ಹಾಗಾಗಿ ನಾನು ಮಾಡಿದ್ದೀನಿ, ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು, ಅದೇ ನೋಡ್ಬೇಕು ನೀವು. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ. ಫೆಬ್ರವರಿ 23 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರೂ ನಮಗೆ ಆರೈಸಿ ಆಶೀರ್ವದಿಸ್ಬೇಕು. ಥ್ಯಾಂಕ್ ಯು ಅಣ್ಣ. ಕಂಟೆಂಪ್ರರಿ ಪ್ರೆಸೆಂಟ್ ಅಣ್ಣ 2016, 17, 18 ಹೇಳಿ. ಹಾ, ಇವತ್ತು ಇದೆ ಅಮ್ಮ. ಅದು ಇವತ್ತು ಬೇಟೆ ಅನ್ನೋದು ಇವತ್ತಿಗೂ ಇದೆ. ಅದು ಇಲ್ಲೀಗಲ್ ಆಗಿರೋದ್ರಿಂದ ಕೆಲವೊಂದು ಕಡೆ ತುಂಬಾ ಅವೇಡಿಗಲ್ ಆಗಿದೆ. ಪ್ರತಿಯೊಂದು ಕಡೆ ಇವತ್ತಿಗೂ ಇದೆ. ಅದು ಯಾಕಂದ್ರೆ ಮನುಷ್ಯ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ ಬೇಟೆ ಅನ್ನೋದು. ಅದು ಯಾವುದೇ ಒಂದು ವಿಚಾರ, ಪ್ರಾಣಿ ಆಗಿರ್ಲಿ ಅಥವಾ ಒಂದು ಪಕ್ಕದ ಹೊಲದಲ್ಲಿ ನುಗ್ಗೆಕಾಯಿ ಕಳೆಕಾಯಿ ಏನೋ ಕತ್ಕೊಂಡು ಬಂದಾದ್ರೂ ತಿನ್ನೋದು, ಅದು ಕೂಡ ಒಂದು ಬೇಟೆ ಆಗಿದೆ. ಬೇಟೆ ಅನ್ನೋದೇ ಜೀನ್ಸ್ ಅಲ್ಲಿ ಬಂದ್ಬಿಟ್ಟಿದೆ ಮನುಷ್ಯರಿಗೆ. ಅಣ್ಣ ನಾನು ಅದೇ ಹೇಳಿದೆ, ಜಾತಿ ಅಲ್ಲ, ನೀವು ಸಿನಿಮಾ ನೋಡಿ ಅಣ್ಣ. ನಾನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಓಕೆ ಹಾ, ಅಸ್ತಿತ್ವ, ಅಸ್ಮಿತೆ, ಸಮಾನತೆ 3 ವಿಷಯ ಕೋಟ್ ಮಾಡುತ್ತಣ್ಣ. ಅಲ್ಟಿಮೇಟ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ, ನಾನು ಅದಕ್ಕೆ ಫಸ್ಟಿಗೆ ಹೇಳಿದ್ದು ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ ಅಂತ ಕುವೆಂಪು ಹೇಳಿದ್ದು. ನಾವೆಲ್ಲರೂ ಸಮಾನತೆ ಅನ್ನೋ ದೃಷ್ಟಿಕೋನದಿಂದನೇ ಆ ಪದ್ಯ ಹೇಳಿದ್ದು. ಅದನ್ನ ನನ್ನ ಅಡ್ರೆಸ್ ಮಾಡುತ್ತೆ ನನ್ನ ಸಿನಿಮಾ. ಎಲ್ಲ ಹೇಳ್ತಾರೆ ಬೈ ಡಿಫಾಲ್ಟ್ ಇದು ಇಟ್ಟಾಕ್ಲೇಬೇಕು ಸಿನಿಮಾ, ಯಾಕಂದ್ರೆ 14 ವರ್ಷದ ಎಲ್ಲಾನು ತುಂಬಿಟ್ಟಿದ್ಯಾ ಅಂತಾರೆ. ಅದು ನಿಮ್ಮ ಮಡ್ಲಲ್ಲಿದೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ನಾನು ಫಸ್ಟ್ ಗೆಲುವು. ಇನ್ನೂ ಹೇಳ್ದೇ ಇರೋಂಥ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ನಾನು ಚಿತ್ರರಂಗದ ಮುಖಾಂತರ ನಾನು ಹೇಳ್ತಾ ಹೋಗ್ತೀನಿ. ಈ ಧ್ವನಿ ಇವತ್ತು ಕರ್ನಾಟಕಕ್ಕೆ ಮುಟ್ಟಿದೆ, ಮುಂದೆ ಭಾರತಕ್ಕೆ ಮುಟ್ಟುತ್ತೆ. ಇನ್ನೂ ಸಪೋರ್ಟ್ ಆದರೆ ಪ್ರಪಂಚಕ್ಕೆ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನಾನು ವರ್ಕ್ ಮಾಡ್ತೀನಿ ನಾನು ಈ ಸಕ್ಸಸ್ ಇಂದ. ಅಣ್ಣ ಶೂಟಿಂಗ್ ಎಲ್ಲ ತುಮಕೂರು ಹತ್ರ ಕೊರಟಗೆರೆ ಅಂತ, ಕೊರಟಗೆರೆಯಲ್ಲೇ ಶೂಟ್ ಆಯ್ತು. ಅದು ಆಕ್ಚುಲಿ ಇದ್ರ ಮುಖಾಂತರ ನಾನು ಒಂದು ವಿಷಯನ ಡಿಕ್ಲೇರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಯಾರ ಕತೆ, ಎಲ್ಲಿ ನಡೆದಿದ್ದು, ಯಾರು, ಪ್ರತಿಯೊಂದು ಸಿನಿಮಾ ಎಂಡಲ್ಲಿ ಒರಿಜಿನಲ್ ಫೋಟೋಸ್ ಹಾಕ್ತೀನಿ, ಆ ಅಡ್ರೆಸ್ ಹೇಳ್ತೀನಿ. ಸೊ ನೀವು ಸಿನಿಮಾ ಎಂಡಲ್ಲಿ
ಅದನ್ನ ನೋಡಿ ಇದು ಯಾರ ಕತೆ ಏನು ಎತ್ತ ಅಂತ ಚಿತ್ರಗಳು ನೋಡಿ ತಿಳ್ಕೊಬೇಕಾಗುತ್ತೆ. ತಗೊಂಡಿದ್ದೆ, ಪರ್ಮಿಷನ್ ಆಗಿದೆ, ಬರ್ತಾರೆ. ಅವ್ರು ಸತ್ತೋಗಿದ್ದಾರೆ ಆಕ್ಚುಲಿ. ಈ ಪಾತ್ರ ಮಾಡಿರೋರು ಬದುಕಿದ್ದಾರೆ, ಅವ್ರು ಬರ್ತಾರೆ. ತುಮಕೂರು ಕೊರಟಗೆರೆಯಲ್ಲೇ ನಡೆದಿರೋಂಥದ್ದು. ನಮ್ಮ ಸ್ವಾಮೀಜಿಗಳು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಶೂಟಿಂಗ್ ಟೈಮಲ್ಲಿ. ಸೊ ಕೊರಟಗೆರೆಯಲ್ಲೇ ಎಲ್ಲೆಲ್ಲಿ ಈ ಕತೆ ನಡೀತೋ ಆ ಕತೆ ನಡೆದಂತ ಜಾಗದಲ್ಲೇ ಶೂಟ್ ಮಾಡಿದ್ದೀನಿ. ಈ ಕತೆ ನೈಜವಾಗಿ ಎಲ್ಲೆಲ್ಲಿ ನಡೀತು, ಯಾವ್ಯಾವ ಪಾತ್ರಗಳು, ಅದ್ರ ಜೊತೆ ಕೆಲವೊಂದು ಸನ್ನಿವೇಶಗಳನ್ನ ಸಿನಿಮ್ಯಾಟಿಕ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅದೇ ಲೊಕೇಶನ್ ಅಲ್ಲಿ ಅಲ್ಲೇ ನಡೆದಿದೆ. ಟೆಕ್ನಿಷಿಯನ್ ಮೊದಲನೇದಾಗಿ ನನಗೆ ದೊಡ್ಡ ಉಸಿರು ರವಿಕುಮಾರ್ ಸರ್. ಆಕ್ಚುಲಿ ಅವರು ತುಂಬಾ ಬ್ಯುಸಿಯೆಸ್ಟ್ ಕ್ಯಾಮ್ರಾಮ್ಯಾನ್, ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾಮನ್ ಇನ್ ಪಂಜಾಬ್ ಫಿಲ್ಮ್ ಇಂಡಸ್ಟ್ರಿ. ಇಲ್ಲಿ ಅವರು ಒಲವೇ ಮಂದಾರ ಅಂತ ಒಂದು ಸಿನಿಮಾ ಮಾಡಿರ್ತಾರೆ, ಉಗ್ರಂ ಅಂತ ಸಿನಿಮಾ ಮಾಡ್ತಾರೆ. ಪ್ರಶಾಂತ್ ನೀಲ್, KGF ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಫಸ್ಟ್ ಸಿನಿಮಾ ಉಗ್ರಂ ಅಲ್ಲಿ ಅವರು ಕ್ಯಾಮ್ರಾಮನ್ ವರ್ಕ್ ಮಾಡಿರ್ತಾರೆ. ನಾನು ಅವ್ರ ಜೊತೆ ಕೆಲಸ ಮಾಡಿರ್ತೀನಿ. ಸೊ ನನಗೆ ಅವತ್ತಿಂದ ಆಸೆ, ಅವ್ರು ಪ್ಯಾಷನೇಟ್ ಪರ್ಸನ್ ಅವರು. ಅಂದ್ರೆ ಅವ್ರ ಪೇಮೆಂಟು ಏನೋ ಒಂದು ಸಮ್ ಆಫ್ ಅಮೌಂಟ್ ಇರುತ್ತೆ ಅಂದ್ಕೊಂಡ್ರೆ ಅದರಲ್ಲಿ ಒಂದು 30 ಭಾಗ ಮತ್ತೆ ಸಿನಿಮಾಗೆ ಖರ್ಚು ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ಗೆ ಏನೋ ಒಂದು ಹೊಸ್ಟೆಡ್ ಇರ್ತಾರೆ, ಅವ್ರು ತಂದಿರಲ್ಲ, ಬಟ್ ಇವ್ರು ಹೋಗಿ ಇವ್ರು ದುಡ್ಡೇ ಕೊಟ್ಟು ತಗೊಂಡ್ಬಂದಿರ್ತಾರೆ. ಅಂದ್ರೆ ಅಷ್ಟು ಪ್ಯಾಷನೇಟ್ ಪರ್ಸನ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿ ಸುಮಾರು 10 ವರ್ಷದಿಂದ, ನನ್ನ ಅವರ ಪರಿಚಯ 10 ವರ್ಷದಿಂದ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ನಾವು ಕೆಲಸ ಮಾಡಿದ್ರು ಕೂಡ ನನ್ನ ಸಿನಿಮಾಗೆ ಇವರೇ DOP ಆಗ್ಬೇಕು ಅಂತ. ಮತ್ತೆ ಅವ್ರ ಅಷ್ಟು ಸುಲಭವಾಗಿ ಕತೆ ಒಪ್ಪಲ್ಲ. ಇದಕ್ಕೆ ಮುಂಚೆ 3-4 ಕತೆ ಹೇಳಿ ಮಕ್ಕಳಿಗೆ ಕಳಿಸಿದ್ರು ನನಗೆ, ಕತೆ ಹಿಂಗಿದೆ ಹೋಗು ಅಂತ. ಇದು ಹೇಳಿದ ತಕ್ಷಣ ತಪ್ಕೊಂಡು ಮುತ್ಕೊಟ್ರು ಲಾಲ್ಬಾಗ್ ಒಳಗಡೆ. ಲಾಲ್ಬಾಗಲ್ಲಿ ಲವರ್ಸ್ ಅಷ್ಟೇ ಮುತ್ಕೊಡಲ್ಲ, ಒಳ್ಳೆ ವಿಷಯದ ಟೆಕ್ನಿಷಿಯನ್ ಮುತ್ಕೊಡ್ತಾರೆ. ಖುಷಿ ಪಟ್ರು ಅವರು. ಸೊ ಆಮೇಲೆ ಎಡಿಟರ್ ಬಂದು ಶ್ರೀಕಾಂತ್ ಸರ್ ಅಂತ, ಅವ್ರ ಹತ್ರನೂ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಅವರು ಉಗ್ರಂ ಮಾಡಿದ್ದಾರೆ, KGF ಎಡಿಟರ್ ಕೂಡ. ಅವ್ರ ಪ್ಯಾಷನೇಟ್ ಪರ್ಸನ್. ಅವ್ರ ಜೊತೆ ನಾನು ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಕ್ಚುಲಿ ಇವತ್ತು ಬಂದಿಲ್ಲ ಅನ್ಸುತ್ತೆ ಅವರು. ಶ್ರೀಕಾಂತ್ ಸರ್ ಎಡಿಟ್ರು. ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೂಡಾ ಸ್ಯಾಂಡಿ. ನಾನು ಅವ್ರ ಪ್ರೀತಿಯಿಂದ ಆಂಡವರೇ ಅಂತೀನಿ, ಅಂದ್ರೆ ದೇವರು ಅಂತ. ಯಾಕಂದ್ರೆ ದೇವರು ಅಪರೂಪಕ್ಕೆ ಸಿಗ್ತಾರೆ, ಇವರು ಹಂಗೆ ಅಪರೂಪಕ್ಕೆ ಸಿಗ್ತಾರೆ. ಅಪರೂಪಕ್ಕೆ ಸಿಕ್ಕಿರೋನು ಅಪರೂಪದ ವಸ್ತುಗಳು ಕೊಡ್ತಾರೆ. ಸೊ ಹಾಗಾಗಿ ಜೂಡಾ ಸ್ಯಾಂಡಿ ಮ್ಯೂಸಿಕ್ ಮಾಡಿದ್ದಾರೆ. ಇನ್ನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಶಾಂತ್ ಅಣ್ಣ, ಕಾಸ್ಟ್ಯೂಮರ್ ಆಗಿ ಶಬೀರು, ಮೇಕಪ್ ಆಗಿ ಮಂಜುನಾಥ್, ಹಿಂಗೆ ತುಂಬಾ ಜನ ಇದ್ದಾರೆ ಟೆಕ್ನಿಷಿಯನ್ಸ್. ಪ್ರತಿಯೊಬ್ಬರು ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೂ ಮೀರಿ ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು. ಹಿಂಗೆ ಒಂದು ಶೂಟಿಂಗ್ ಟೈಮಲ್ಲಿ ಅವರು ನನಗೆ ಪರಿಚಯ ಆಗ್ತಾರೆ. ನನ್ನ ಶಾರ್ಟ್ ಫಿಲಮ್ ಅವಾರ್ಡ್ ತಗೊಂಡಿರುತ್ತೆ, ಅಲ್ಲಿ ಬಂದು ಪರಿಚಯ ಆಗಿ ಬೆಳೀತಾ ನನಗೆ ಇವತ್ತೊಂದು ಸಿನಿಮಾ ತಂದು ಕೊಟ್ಟು ನನಗೊಂದು ಜೀವನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ, ಲವ್ ಯು. ನಿರ್ಮಾಪಕ ಕತೆ ತುಂಬಾ ಇಷ್ಟ ಆಯ್ತು ಅನ್ನೋದು ಆ ಇದರಲ್ಲಿ ಹೇಳಿದ್ದಾರೆ ಅವರು ಅಷ್ಟೇ. ಓಕೆ, ಅಂದ್ರೆ ಇದು ನನಗೆ ಆಕ್ಚುಲಿ ಕೆಲವು ವಿಷಯಗಳು ಒಂಚೂರು ಸ್ಟ್ರೈಕ್ ಆಗುತ್ತೆ, ಇಷ್ಟ ಆಗುತ್ತೆ ಹೇಳಿ ತಕ್ಷಣ. ಅದು ನಿಜ. ನನಗೆ 5-6 ಕತೆ ಹೇಳಿದ್ರು, ಅದು ಯಾವುದು ನನಗೆ ಅಷ್ಟು ಅನಿಸ್ಲಿಲ್ಲ. ಈ ಕತೆ ಕೇಳಿದ ತಕ್ಷಣ ನನಗೆ ಇದು ತುಂಬ ಕಾಂಟೆಂಪರರಿನಲ್ಲಿ ತುಂಬ ವಿಷಯಗಳು ಹೇಳ್ತಾರೆ, ಅದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಕತೆ ಹೇಳಿದ್ದಾಗ ನನಗೆ ತುಂಬ ಇದು ಮಾಡಲೇಬೇಕಂತ ಅನಿಸ್ತು. ಬಟ್ ನನ್ನ ಡೇಟ್ಸ್ ಪ್ರಾಬ್ಲಮ್ ಇತ್ತು. ನಾನು ಹೇಳಿದ್ದೆ ಇದು ಈ ಥರ ಫಿಕ್ಸ್ ಮಾಡಿ ಈ ಥರ ಟೈಮ್ನಲ್ಲಿ ಇಂತಿಂಥ ಜಾಗ ಇಟ್ಕೊಂಡು ಮಾಡಿದರೆ ಮಾತ್ರ ಒಂದು 30 ಡೇಸ್ ಆ ಥರ ಲಿಮಿಟೆಡ್ ಪೀರಿಯಡಲ್ಲಿ ಒಂದೇ ಪೀರಿಯಡಲ್ಲಿ ಮಾಡಬೇಕಾಗುತ್ತೆ, ಯಾಕಂದರೆ ಮತ್ತೆ ನಾನು ಸಿಗಲ್ಲ. ಸೊ ಹಾಗಾಗಿ ಅದು ಒಪ್ಕೊಂಡಿರೋದ್ರಿಂದ ನಾನು ಮುಂದಕ್ಕೆ ಹೋಗಿದ್ದೀನಿ. ಒಂದೇ ಶೆಡ್ಯೂಲ್, ಸಿಂಗಲ್ ಶೆಡ್ಯೂಲ್. ಹಾಂ ಸರ್, ಕನ್ನಡದಲ್ಲಿ ಇದು 6th ಫಿಲ್ಮ್ ಅಂತ ಕಾಣುತ್ತೆ. ಪಂಜಾಬಿನಲ್ಲಿ ತುಂಬ 25 ಫಿಲ್ಮ್ಸ್ ಮಾಡಿದ್ದೀನಿ ಪಂಜಾಬಿನಲ್ಲಿ. ಅಲ್ಲಿ ಹೋಗ್ತಾ ಇರೋದ್ರಿಂದ ಡೇಟ್ಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅನ್ನೋ ಇದಕ್ಕೆ ಒಂದೇ ಶೆಡ್ಯೂಲಲ್ಲಿ ಬಂದಿದ್ದೀರಾ ಸರ್? ಇನ್ನು ಏನಾದರೂ ಇದ್ರೆ ಪ್ರಶ್ನೆ ಕೇಳಿ ಸರ್, ಡೈರೆಕ್ಟರ್ ಪ್ರಶ್ನೆ ಕೇಳಿ. ಮೇಡಮ್, ನೀವು ಕೇಳಿದ್ರಲ್ಲ ಅದು ಹಂದಿ ಬೇಟೆ ಬಗ್ಗೆ ಏನು ಕೇಳಿದ್ರಲ್ಲ, ಅದು ನಿಮಗೆ ವಿಜುವಲಿ ಹಂಗ ಅನಿಸ್ತಾ ಅಥವಾ ಅಂದ್ರೆ ಆ ಸೀನ್ ಅದು ಬೇಟೆ ಇಟ್ಟಿರೋದು ಹಂಗ ಅನಿಸ್ತಾ? ಅಂದ್ರೆ ಆ ಸೀನ್ ಇಟ್ಟಿರೋದು ನಿಮ್ಗೆ ಹಂಗ ಅನಿಸ್ತಾ ಅಂತ? ಅಚ್ಚಾ, ಓಕೆ. ಅಲ್ಲ, ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇವತ್ತಿಗೂ ಇದೆ ಮೇಡಮ್, ಎಲ್ಲ ಕಡೆ ನಡೆಯುತ್ತೆ. ಒಂದು ಮಾತಂತೂ ನಾನು ಹೇಳಲೇಬೇಕು, ಇಂಥ ನಿರ್ಮಾಪಕರು ಗೆಲ್ಲಬೇಕು.
ಆಗ ಇಂಥ ಗಟ್ಟಿ ಕಥೆಗಳು ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ ಸಿನಿಮಾ ಇಂಡಸ್ಟ್ರಿಲಿ. ಇವ್ರ ಜರ್ನಿನೇ ಬಹಳ ಇನ್ಸ್ಪೈರಿಂಗ್ ಆಗಿದೆ. ಹೇಳಿ ಸರ್. ಮಾತಾಡೋಕ್ಕಿಂತ ಮುಂಚೆ ಮೊದಲು ಒಬ್ಬರನ್ನ ಕರಿತೀನಿ ಇಲ್ಲಿ. ಬನ್ನಿ ಬನ್ನಿಮ್ಮ. ಸಾಯಿರಾಮ್ ಅವ್ರ ತಾಯಿಯವ್ರು ಬರಬೇಕು. ಬನ್ನಿ. ಈ ಸಿನಿಮಾ ಯಾವ ಥರ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು. 2000 ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಗಿದೆ ಅವಾಗ. 2015ರಲ್ಲಿ ಸಾಯಿರಾಮ್ ನನಗೆ ಪರಿಚಯ ಆಗ್ತಾರೆ. ಅವಾಗ ನಾನೇನು ಮಾಡ್ತೀನಿ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಪರಿಚಯ ಆಗ್ತಾರೆ. ಆ ಪರಿಚಯ ಹಂಗೆ ಸ್ನೇಹ ಅದೇ ಥರ ಆಗ್ತಾ ಇರುತ್ತೆ, ಗಟ್ಟಿತನ ಆಗುತ್ತೆ. ಒಂದು ಸಾರಿ ಏನು ಮಾಡ್ತಾರೆ, ಅವ್ರ ಮನೆಗೆ ಊಟಕ್ಕೆ ಏನಕ್ಕೋ ಕರೀತಾರೆ ನನ್ನನ್ನು. ಆ ಮನೆಗೆ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾ ಇರ್ತೀನಿ. ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ. ಇವ್ರು ಪ್ರೊಡ್ಯೂಸರ್, ಇವರು ಸಿನಿಮಾ ಮಾಡಿದ್ರು ಒಂದು 2-3 ಅಂತ. ಅವ್ರು ಬಂದಾಗ ಹೇಳ್ತೀನಿ ಆ ಮಾತನ್ನ ಏನು ಅಂತ ಹೇಳ್ಬಿಟ್ಟು. ಅಂದರೆ ಅವ್ರೇನು ಮಾಡಿದ್ರು ಅಂದರೆ ನನ್ನ ಮುಖ ನೋಡಿದ್ರು. ಅವ್ರಿಗೆ ಏನು ಅನಿಸ್ತಾ ಏನೋ ಗೊತ್ತಿಲ್ಲ, ಜೋರುಗಳಕ್ಕೆ ಶುರು ಮಾಡ್ಬಿಟ್ರು. ನನ್ನ ಮಗನಿಗೆಲ್ಲ ಮೋಸ ಮಾಡಿದಾರಪ್ಪ, ನನ್ನ ಮಗನ ಸಿನಿಮಾ ಮಾಡ್ತೀನಿ ಅಂತೆಲ್ಲ ಮೋಸ ಮಾಡಿದ್ದಾರೆ. ಬಾಮ್ಮ ಇಲ್ವಮ್ಮ, ನಿಮ್ಮ ಮುಕ್ತಲ್ಲಿ ನನ್ನ ನಗು ನೋಡ್ಬೇಕು ಅಂತ ಎಷ್ಟು ದಿನ ಕಾಯ್ತಾ ಇದ್ದೆ, ಬನ್ನಿ. ಅವ್ರೇನಂದ್ರು ಅಂದರೆ ನನ್ನ ಮಗನಿಗೆಲ್ಲ ಮೋಸ ಮಾಡಿಬಿಟ್ರು, ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ ಅಂತೇಳಿ ತಿರ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ. ಆ ಒಲೆ ಅಲ್ವಾ, ಅದ್ರ ಕಡೆ ತಿರ್ಬಿಟ್ಟು ಅಳ್ತಾ ಇದ್ದಾರೆ. ನನಗೆ ಗೊತ್ತಾಯ್ತು ಅವ್ರು ಅಳ್ತಾ ಇದ್ದಾರೆ ಅಂತ. ಅಮ್ಮ ತಿರುಗಿ ಅಂದೆ. ಅವ್ರು ತಿರುಗ್ದ ಮುಕ್ತಲೆಲ್ಲ ಕಣ್ಣಲ್ಲಿ ನೀರಿತ್ತು. ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡ್ಕೊಂಡೆ. ಯಾಕೆಂದರೆ ನಮ್ಮಮ್ಮ ಕಣ್ಣೀರ ಬೆಲೆ ಏನಂತ ನನಗೆ ಗೊತ್ತು. ಅವತ್ತು ಇವ್ರ ಅಮ್ಮಗೆ ನಾನು ಹೇಳಿ ಬಂದೆ, ನಿಮ್ಮ ಮಗನ ನಾನು ಸಿನಿಮಾ ಮಾಡ್ತೀನಮ್ಮ, ಇನ್ನೊಂದು 2 ವರ್ಷದಲ್ಲಿ ನಿಮ್ಮ ಮಗ ಡೈರೆಕ್ಟ್ ಆಗಿರ್ತಾನೆ, ತಲೆ ಕೆಡಿಸ್ಕೊಂಬೇಡ ಅಂತ. ನೆನಪಿದ್ಯಮ್ಮ? ನೆನಪಿದೆ. ಅವತ್ತು ಹೇಳಿ ಬಂದೆ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮಗೆ. ಇವತ್ತು ನೀವು ಸಿನಿಮಾ ಮಾಡಿ ನಿಂತಿರೋದ್ರೆ ಜೀವನ ಅವರೇ ಕೊಟ್ಟಿರೋದು. ಆ ತಾಯಿ ಕಣ್ಣೀರಿಂದನೇ ನಾನು ನೀವು ಸಿನಿಮಾ ಮಾಡಿದ್ದು. ಯಾಕೆಂದರೆ ತುಂಬ ಜನ ನಾನು ಲೈನಪ್ ಆಗಲ್ಲಮ್ಮ ಯಾರಿಗೂ. ನಾನು ಸಿನಿಮಾ ಮಾಡ್ತೀನಿ, ಯಾರಿಗೂ ನಾನು ಜಾಸ್ತಿ ಮಾತು ಕೊಡಲ್ಲ. ಮಾತು ಕೊಟ್ಟರೆ 100% ಮಾಡ್ತೀನಿ. ಅವತ್ತು ಈ ತಾಯಿಗೋಸ್ಕರನೇ ಮಾತು ಕೊಟ್ಟಿದ್ದು. ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು. ನಿಮ್ಮ ಮಕ್ಕಳು ಖುಷಿ ಇದೆಯಮ್ಮ? ಖುಷಿ ಇದೆಯಾ? ಜೋರಾಗಿ ಹೇಳ್ಬೇಕು. ಖುಷಿ ಇದೆ. ಖುಷಿ ಇದೆಯಾ? ಜೀವನ ಕೊಟ್ಟಿದ್ದಾರೆ, ನಿಮ್ಮ ಜೀವನನೂ ಕೊಟ್ಟಿದ್ದಾರೆ. ತುಂಬ ಜೋಪಾನ ಕಾಪಾಡ್ಕೊಳ್ಳಿ. ಆಮೇಲೆ ಇವನಮ್ಮ ಇಲ್ಲೇ ಅಮ್ಮ ಬರ್ತೀರಾ? ಬನ್ನಿಮ್ಮ. ಇಬ್ಬರು ಕಮಿಟ್ ಆಗಿದೆ ಅಮ್ಮ. ಇಬ್ಬರು ಮಾತು ಕೊಟ್ಟಿದ್ದೀನಿ. ಇಬ್ಬರು ಇವತ್ತು ನಿಲ್ಸಿದ್ದೀನಿ. ನಾನು ಮಾತು ಕೊಟ್ಟಂಗೆ ಇದು ಬಂದು ನಿಲ್ಸಿದ್ದೀನಿ. ಇನ್ನು ಜನಗಳು ನೋಡಬೇಕು, ಜನಗಳು ನಮ್ಮ ಕೈ ಹಿಡಿದು ಮೇಲೆತ್ತಬೇಕು. ಓಕೆನಾ? ಸಿನಿಮಾ ಬಗ್ಗೆ ನಾನೇನು ಮಾತಾಡಲ್ಲ ಸರ್, ಯಾಕಂದ್ರೆ ಡೈರೆಕ್ಟರ್ ಮಾತಾಡಿದ್ರೆ ಸಿನಿಮಾ ಬಗ್ಗೆ, ಅವರು ಕಂಟೆಂಟ್ ಗೊತ್ತಿರುತ್ತೆ. 23ಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್. ಥಿಯೇಟ್ರ್ ಅಂದರೆ ಈಗ ನಿಮಗೆ ಮೊನ್ನೆ ಸೆಟಪ್ ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ, ಈಗ ಹಾಸ್ಟೆಲ್ ಹುಡುಗರು, ಕಾಟೇರ, ಉಪಾಧ್ಯಕ್ಷ ಎಲ್ಲ ಸೆಟಪ್ ಮಾಡಿದ್ದಾರೆ. ವಸೀಮ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ರು. ಎಪಿಕ್ ಪ್ರೊಡಕ್ಷನಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ. ವಸೀಮ್ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ಥರ ಥಿಯೇಟರ್ ಸೆಟಪ್ ಮಾಡಿದ್ರು ಅದೇ ಥರ ಥಿಯೇಟರ್ ಸೆಟಪ್ ಮಾಡ್ತಾ ಇದ್ದಾರೆ. ಇನ್ನೂ ಎಷ್ಟು ಥಿಯೇಟ್ರು ಏನಂತ ಪ್ಲಾನ್ ಮಾಡಿಲ್ಲ, ಎಲ್ಲ 14ನೇ ತಾರೀಕಿಂದ ಪ್ಲಾನ್ ಮಾಡ್ತೀವಿ. ಯಾಕೆಂದರೆ 16ಕ್ಕೆ ಮತ್ತು 8ಕ್ಕೆಲ್ಲ ತುಂಬ ಸಿನಿಮಾ ಇದ್ದಾವೆ. ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ. 23ಕ್ಕಂತೂ 100% ಬರ್ತೀವಿ ಸರ್. ಕಂಟೆಂಟ್ ತುಂಬ ಚೆನ್ನಾಗಿದೆ, ತುಂಬ ಹೋಪ್ ಇದೆ ನನಗೆ. ಎಲ್ಲ ಸಿನಿಮಾಗಿಂದ ಈ ಸಿನಿಮಾ ನನಗೆ ತುಂಬ ಹೋಪ್ ಇದೆ. ಇವ್ರು ಬಂದ್ಬಿಟ್ಟು ನಮ್ಮ ಹೀರೋ ತಾಯಿ. ಇವರು ಇವನ್ನು ನಮ್ಮ ಬಾಸ್ ಇದಾರಲ್ಲ, ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ, ಕೋಲಾರ್ ಕೇಶವ್ ಅಂತ. ಅವ್ರ ಮಗ ನಮ್ಮ ಬಾಸ್ ಫ್ರೆಂಡ್ ಮಗ. ಆಗಿಂದನೂ ಒಂದು ಸ್ವಲ್ಪ ಪರಿಚಯ ನಮಗೆ. ಇವ್ರೇನು ಅಂತಂದರೆ, ಮಗನ ತುಂಬ ಚೆನ್ನಾಗಿ ನೋಡಬೇಕು, ತುಂಬ ಚೆನ್ನಾಗಿ ಸೀನಲ್ಲಿ ಬರಬೇಕು, ಆ ಥರ ಎಲ್ಲ ಒಂದು ಆಸೆ. ಯಾಕೆಂದ್ರೆ ಎಲ್ಲ ತಾಯಿದಿರಿಗೂ ಒಂದು ಆಸೆ. ನನಗೆ ಒಂದೇ ಒಂದು ಸೆಂಟಿಮೆಂಟ್ ಏನಂದರೆ, ತಾಯಿದಿರು ಏನಾರು ಹೇಳ್ಬಿಟ್ರೆ ಅದು ನೆರವೇರಿಸೋದೊಂದೇ ನನ್ನ ಕೆಲಸ. ಇವರು ಅವತ್ತು ಹೇಳಿದ್ರು, ನನ್ನ ಮಗ ತುಂಬ ಚೆನ್ನಾಗಿ ಬೆಳಿಬೇಕು, ಆಗಬೇಕು ಅಂತ. ಇವತ್ತು ಸ್ಕ್ರೀನಲ್ಲಿ ಸ್ವಾಮೀಜಿಗಳು ಹೇಳಿದ್ರು, ಅವ್ನು ನೋಡಿದ್ರೆ ಏನೋ ದರ್ಶನ್ ನೋಡ್ದಂಗೆ ಆಗುತ್ತೆ, ಇನ್ನೊಂದಿನ ದರ್ಶನ್ ಆಗ್ಬಿಡ್ತಾನೆ ಹೆಂಗೆ ಅಂತ. ಆಗ್ತೀಯಾ? ನಿನ್ಗೆ ಒಳ್ಳೇದಾಗ್ಲಿ ವಿವಾನ್, ಉಳಿಸ್ಕೊ. ಬಂದಿರೋ ಅವಕಾಶ ಉಳಿಸ್ಕೊ ಅಮ್ಮ. ನಿಮ್ಮ ಮಗನ ಕರ್ಕೊಂಬಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಕರ್ಕೊಂಬಂದು ನಿಮ್ಮದು ನಿಲ್ಲಿಸಿದ್ದೀನಿ, ಅವರು ನಿಲ್ಲಿಸಿದ್ದೀನಿ. ಈ ಮುಂದಕ್ಕೆ ಜನಗಳು ನೋಡ್ತಾರೆ ನಿಮ್ಮನ್ನ. ಓಕೆನಾ? ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ. ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ, ಗಲಾಡಿ ಸ್ವಾಮೀಜಿ ಅವರು ಎಲ್ಲರೂ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನನಗನ್ಸುತ್ತೆ ನಾವೆಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋ ಬದಲು ಸಿನಿಮಾನೇ ಮಾತಾಡಿ. 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ವಿಶ್ ಗುಡ್ ಲಕ್ ನಿರ್ಮಾಪಕರಿಗೆ, ನಮ್ಮ ಹಳೆಯ ಸ್ನೇಹಿತರು, ಹಾಗೆ ಸಾಯಿರಾಮ್, ವಿವಾನ್, ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗಲಿ. ಪ್ರತಿಯೊಬ್ಬರು ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮಿಕ್ಕಿ ನಮ್ಮ ಪ್ರದೀಪ್ ಅವರೆಲ್ಲ ಹೇಳ್ತಾರೆ. ಒಂದು ವಿಚಾರ ಏನು ಅಂದರೆ, ನನ್ನ ರಿಲೇಷನ್ ವರ್ಧನ್, ನನ್ನ ರಿಲೇಷನ್ ಪ್ರದೀಪ್ ಪೂಜಾರಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಪೂಜಾರಿ. ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಶೃಂಗ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ನಿರ್ದೇಶಕರಿಗೆ, ಅವ್ರು ಯಾವಾಗಲೂ ಹೇಳ್ತಾರೆ, ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬಯಲಿದ್ದಂಗೆ.
ಆ ಬೈಲಲ್ಲಿ ನೀನು ಏನು ಬೇಕಾದ್ರೂ ಬೆಳಕು ಅಂತ ಒಂದು ಮಾತು ಕೊಟ್ಟಿದ್ರು. ಅದೇ ಥರ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ. ಆಮೇಲೆ ಉಗ್ರಂ ಆದಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು. ರವಿ ಸರ್ಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಶ್ರೀಕಾಂತ್ ಸರ್ ಎಡಿಟ್ರು, ಮತ್ತೆ ಅವರು ಉಗ್ರಂ ಆದ್ಮೇಲೆ ಅವ್ರ ಜೊತೆ ನಂದು ಈ ಸಿನಿಮಾನ 2ನೇ ಸಿನಿಮಾ ಅನ್ಸುತ್ತೆ ಎಡಿಟ್ ಮಾಡಿದ್ದು. ಎಲ್ಲ ನಮ್ಮ ರಾಮ್ ಪವನು, ನಮ್ಮ ಅಣ್ಣ. ಒಂದು ಡೈಲಾಗ್ ಇದೆ, ಹೇಳ ನನಗೆ ಈ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು. ಅದರಲ್ಲಿ ರಾಮ್ ಪವನ್ ಒಂದು ಡೈಲಾಗ್ ಹಾಕಿದ್ದಾರೆ, ಅದಂತೂ ಭಾರಿ ಖುಷಿ ಆಯ್ತು. ಆ ಸಿನಿಮಾದಲ್ಲಿ ಆ ಡೈಲಾಗ್ ಹೆಂಗೆ ಹೇಳ್ಬೇಕಿತ್ತು ಅಂದ್ರೆ, ಇವನು ಹೇಳ್ತಾನೆ, ಮಗ ಅವ್ರ ಅಪ್ಪನ ಅವನು ಹುಡ್ಸ್ತಾ ಇಲ್ಲ ಅನ್ಸುತ್ತೆ ಕಣೋ ಅಂತ. ಆ ಡೈಲಾಗ್ ಅದೆಲ್ಲ ಅವ್ರ ಅಪ್ಪಂಗೆ ಅವನು ಹುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳೋದ್ ಬದಲು ಅವ್ರ ಅಪ್ಪನೇ ಅವ್ರು ಹುಟ್ಟಿಸಿಲ್ಲ ಅನ್ಸುತ್ತೆ ಕಣೋ ಅಂತ ಹೇಳ್ಬಿಟ್ಟಿದ್ದ. ಅವತ್ತು ಇಡೀ ದಿನ ನಕ್ಕಿದೀವಿ, ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಈ ಸಿನಿಮಾ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಪೋರ್ಟು, ಸಾಂಗ್ಗಳ ಹಾರೈಕೆ, ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು. ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸೀರಿಯಲ್ ಮಾಡಬೇಕು ಮೊದಲು, ಬಟ್ ಸಿನಿಮಾ ಮಾಡಬೇಕು ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ. ಸೊ ಸಿನಿಮಾ ಆಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿಯಲ್ಗೆ ಹೋಗ್ತೀವಿ. ಸೊ ಅದಾದ್ಮೇಲೆ ನಾನು ಸಾಯಿರಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಟ್ಟಿಗೆ ನಾವು ಸಾಯಿರಾಮ್ ಇಂಡಸ್ಟ್ರಿ ಒಟ್ಟಿಗೆ ಬಂದಿದ್ದು ನಾವು. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರಲ್ಲ, ಗಾಂಧಿನಗರದಲ್ಲಿ ಎಲ್ಲರೂ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಅಲ್ಲಿ ಇರ್ತೀವಿ ಅಂತ ಹೇಳಿ. ಸೊ ನಾನು ಸಾಯಿರಾಮ್ ಎಲ್ಲ TL ಕೊಟ್ಟು, ಸಾಯಿ ನೀನ್ ಯಾವಾಗ ಡೈರೆಕ್ಟರ್ ಆಗ್ತೀಯಾ, ನಾವೇ ಆಕ್ಟ್ ಆಗ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಇವಾಗ ಸಾಯಿರಾಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ, ತುಂಬಾ ಖುಷಿ ಇದೆ. ಅಂಡ್ ಫಸ್ಟ್ ಸಿನಿಮಾ ಇದು. ಫಸ್ಟ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ, ವರ್ಧನ್, ಪ್ರದಿ ಅಂಡ್ ಎಲ್ಲರೂ ಕೂಡ ಒಳ್ಳೆ ಕಲಾವಿದರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀವಿ. ಹೇಳ್ದಂಗೆ ಹಿರಿಯವರೆಲ್ಲ ಹೇಳಿದ್ರು ಇವಾಗ ಸಿನಿಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂತ ಹೇಳಿ. ಸೊ ಪ್ರತಿಯೊಬ್ರು ನೋಡಿ ಈ ಸಿನಿಮಾನ ಸಪೋರ್ಟ್ ಮಾಡಿ. ಈ ಒಂದು ಸಿನಿಮಾ ಅಂತಲ್ಲ, ಬರೋ ಹೊಸ ಸಿನಿಮಾ ಯಾವುದೇ ಒಂದು ಸಪೋರ್ಟ್ ಮಾಡಿ. ಯಾಕಂದ್ರೆ ಈಗ ಕನ್ನಡ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮೇಲ್ ಹೋಗ್ತಾ ಇದೆ, ಹಂಗೆ ಮೇಲ್ ಹೋಗ್ಲಿ ಅಂತ ನಾನು ಅನಿಸ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸರ್ ಅವಾಗ ಕೇಳಿದ್ರು ಈ ಮೂವಿಯಲ್ಲಿ ಡೈರೆಕ್ಟರ್ಗೆ ಅದೇನು ಕಿಚ್ಚಿದೆ ಅಂತ ಹೇಳ್ಬಿಟ್ಟು. ಆ ಕಿಚ್ಚು ಬಂದ್ಬಿಟ್ಟು ಬಂದೂಕು ಸರ್, ಅಲ್ಲಿ ಮಾತು ಬರುತ್ತೆ. ಅವ್ರ ಅಪ್ಪನಿಗೆ ಹೊಡಿತಾ ಇರ್ತಾರೆ, ನಾನು ಬಂದೂಕು ಯಾಕೆ ಮುಡ್ದೆ ಅಂತ ಹೇಳ್ಬಿಟ್ಟು. ಅಪ್ಪ ಡಿಸೈಡ್ ಮಾಡ್ತೇನೆ, ಇನ್ನು ಮುಂದೆ ನಾನು ಬಂದೂಕು ಹಿಡ್ದೇ ಹಿಡಿತೀನಿ ಅಂತ ಹೇಳ್ಬಿಟ್ಟು. ಇದೇ ಇಡೀ ಮೂವಿಯಲ್ಲಿ ನಡೀತಾ ಇರುತ್ತೆ ಸರ್. ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಪ್ರತಿ ಸೀನ್ ಕೂಡ ತುಂಬ ಎಂಗೇಜಿಂಗ್ ಆಗಿದೆ, ತುಂಬ ಒಂದು ಒಳ್ಳೆ ಕ್ರಾಪಲ್ಲಿ ಹೋಗ್ತಾ ಇರುತ್ತೆ, ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ. ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ, ಈ ಮೂವಿಯಲ್ಲಿ ಇದೊಂದು ಡಿಫ್ರೆಂಟ್ ಆದಂಥ ಮೂವಿ. ಹಾಗೆ ಥ್ಯಾಂಕ್ ಯು ಸಾಯಿರಾಮ್. ಯಾಕಂದ್ರೆ ಈ ಮೂವಿ ನನಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ನನ್ನ ಲುಕ್ಕಿಂದಾಗಿ ಮತ್ತು ನನ್ನ ಡೇಟ್ಸಿಂದಾಗಿ. ಬಟ್ ನಮಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡಿಸಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ ಆ ರೋಲ್ ಕೂಡ. ಮತ್ತು ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು, ಇವ್ರ ಡೆಡಿಕೇಶನ್ ಬಗ್ಗೆ. ಏನಾಯ್ತು ಅಂತಂದರೆ, ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ 2-3 ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ. ಅಲ್ಲಿರುವಂಥ ಹುಡುಗರು ಅವರೆಲ್ಲ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬ ಹುಷಾರವರು. ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ಮ ಹೀರೋಗೆ, ನಾವು ಹೊಡೆದಂಗೆ ನಿಮಗೆ ಹೊಡೆಯೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಈ ಹುಡುಗ ಸುಮಾರು 2.5 ವರ್ಷ ಆಗಿದೆ ಬಂದೂಕು ಹಿಡಿದೆ. ಆವಾಗ ಪ್ರಾಕ್ಟೀಸ್ ಮಾಡಿದ್ದಾನೆ ಮೂವಿಗೆ ಹೆಂಗ್ ಬೇಕು ಹಂಗೆ. ಚಾಲೆಂಜ್ಗೆ ಹೂ ಅಂದ್ಬಿಟ್ಟ, ಆ ಹುಡುಗ ಹೊಡೆದ್ಬಿಟ್ಟ. ನಮ್ಗೆ ಇವ್ನು ಹೊಡೆಯಲ್ಲ, ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲಲ್ಲ, ಅದು ಆಗಲ್ಲ. ಬಟ್ ಇವನು ಒಂದು ಶಾಟ್ ಹೊಡೆದ್ಬಿಟ್ಟ, ಒಂದೇ ಶಾಟ್ ಎಷ್ಟೋ ದೂರದಲ್ಲಿತ್ತು. ಸೊ ಹಾಗಾಗಿ ಅವನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ. ಮತ್ತು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ, ಯಾರು ಹೊಸಬ್ರ ಅಂತ ಹೇಳಕ್ ಚಾನ್ಸ್ ಇಲ್ಲ. ಮತ್ತೆ ನನ್ನ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳೀತಿದ್ದೀವಿ. ನಾನು, ವರ್ಧನ್, ಪ್ರತಿ ಪೂಜಾರಿ, ರಾಮ್ ಭವನ್, ನಮ್ಮನ್ನೆಲ್ಲ ಬೆಳೆಸ್ತಿದ್ದೀರಾ. ಅನುಷ್ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನ್ನ ಸೀನಿಯರ್ ತುಂಬ ಜನ ಇದ್ದಾರೆ, ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ. ಯಾವುದೊಂದು ಬಂದೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಮೂವಿಯಲ್ಲಿ ನಾನು ಅವ್ರಿಗೆ ಹೊಡಿತೀನಿ, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ. ಟೈಮಲ್ಲಿ ತುಂಬಾ ಅವ್ರಿಗೇನು ಕಷ್ಟ ಆದ್ರೂ ಥ್ಯಾಂಕ್ ಯು. ಸರಿನಾ, ತುಂಬ ಚೆನ್ನಾಗಿದೆ ಈ ಮೂವಿ. ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂಥ ಮೂವಿ ಆಗುತ್ತೆ ಧೈರ್ಯಂ ಸರ್ವಪ್ರಸಾದನ. ಇದೇ ಫೆಬ್ರವರಿ 23 ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ ನಮ್ಮನ್ನ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್. ನಾಯಕಿ ಮಾತಾಡಬೇಕು, ಮುಂದೆ ಬಂದ್ಬಿಡಿ. ಅನುಷ ಇಲ್ಲ ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವಾನ್ KK ಅಂತ. ಇದು ನನ್ನ ಮೊದಲ ಚಿತ್ರ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ. 3 ಸೆಗ್ಮೆಂಟಲ್ಲಿ 3 ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ. ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ. ಆಮೇಲೆ ಎರಡನೇದು
ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ ಅಂಕುಶ್ ಅಂತ ಒಬ್ಬ, ಇವ್ರು ಇರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇಡೀ ಚಿತ್ರತಂಡ, ಇವ್ರಿರೋದಕ್ಕೆ ಇವತ್ತು ನಾನು ಹೀರೋ ಅಂತ ಅನ್ಸ್ಕೊಂತಾ ಇದ್ದೀನಿ, ಇವ್ರಿರೋದಕ್ಕೆ. ಆ್ಯಂಡ್ ತೀರ್ಥಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ. ಶ್ರೀರಾಮನ ಮೇಲಿರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಪ್ರಾಣನ ಕಾಪಾಡ್ತಾನೆ. ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ, ನನ್ನ ಆಂಜನೇಯ ಧ್ರುವ ಸರ್ಜಾಣ್ಣ ಬಂದು ಸಂಜೀವಿನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದ್ದಾರೆ, ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ. ವೆರಿ ಸಾರಿ, ತುಂಬಾ ಆಂಗ್ಸೈಟಿ ಇದೆ ನನಗೆ, ತುಂಬಾ ಭಯ ಆಗ್ತದೆ. ಮೀಡಿಯಾದವರೆಲ್ಲ ಇರೋದ ಕಾರಣದಿಂದ ಎಲ್ಲರೂ ಕ್ಷಮಿಸ್ಬೇಕು. ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ. ಫೆಬ್ರವರಿ 23ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ಗೆ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು. 2021ರಲ್ಲಿ ಕರೆಕ್ಟಾಗಿ ಅಣ್ಣವ್ರ ಸಮಾಧಿ ಮುಂದೆ ನನಗೆ ಸಾಯಿ ಸರ್ ಕಥೆ ಹೇಳ್ತಾರೆ. ಕಥೆ ಹೇಳಿದಾಗ ತುಂಬ ಡಿಸ್ಟರ್ಬ್ ಆಗಿ ಮನೇಲಿ ಕೂತ್ಕೊತೀನಿ. ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ. ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರಿರುತ್ತೆ, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಒಂದು ವಾರ ಆದಮೇಲೆ ಏನೋ ಗೊತ್ತಾಗತ್ತೆ, ಏನೋ ಒಂದು ವಿಷಯ ನಡೆದಿರತ್ತೆ ಅಂತ. ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳಿಗೆ ಏನು ಬೇಕಂದ್ರೂ ಕೊಡೋರು. ಪ್ರತಿಯೊಂದು ತಂದೆ ತಾಯಿ ಅದೇ ಮಾಡ್ತಾರೆ. ಆದರೆ ಆ ತ್ಯಾಗದಿಂದ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ಆ ಕತೆ ಕೇಳಿದಾಗ ಇಲ್ಲ, ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡಲೇಬೇಕು. ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗಬೇಕು. ಇದರಿಂದ ಒಂದು ಪಾಠ ಆಗಲಿ, ಒಂದು ಜ್ಞಾನ ಆಗಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ. ಅದೇ ಜೋಶಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ, ಅವನಿಗೆ ಸಿನಿಮಾ ಕಥೆನ ಹೇಳ್ಬಿಡ್ತೀನಿ. ಸಾರಿ ಸರ್, ಅವ್ರಿಗೆ ಸಿನಿಮಾ ಕಥೆನ ಹೇಳ್ಬಿಟ್ಟಿದ್ದೆ. ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಹತ್ರದವ್ರು. ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಅಂತ ಅಂದಾಗ ನನಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ. ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ, ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತಂತೆ. ಬಟ್ ಶೂಟಿಂಗ್ ಇನ್ನೇನು 1 ತಿಂಗಳು ಇರಬೇಕು. ಅಪ್ಪು ಸರ್, ವಿ ಆಲ್ವೇಸ್ ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಎವ್ರಿವನ್. ಫೈನಲಿ ನಮ್ಮ DSS ಟ್ರೈಲರ್ ರಿಲೀಸ್ ಆಗಿದೆ. ತುಂಬ ಖುಷಿ ಇದೆ. ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿರೋದು. ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು. ತುಂಬ ಕತ್ತು ಕಮ್ಮತ್ತು ಇರುವಂಥ ಹುಡುಗಿ. ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಜ್ಜೆನಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರುವಂಥ ಒಂದು ಪಾತ್ರ. ಹಾಗೆ ಅವನಿಗೆ ಬಂದು ಟ್ರೈನ್ ಮಾಡುವಂಥ ಒಂದು ಪಾತ್ರ. ಆನ್ ದ ಸ್ಕ್ರೀನ್ ನಾನು ಅವನಿಗೆ ಟ್ರೈನ್ ಮಾಡಿದ್ರೆ, ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ 1 ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು, ಬುಲೆಟ್ ಓಡಿಸೋದಿರ್ಬೋದು, ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಆ್ಯಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂಥ ಒಂದು ಕತೆ. ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂಥ ಹುಡುಗಿ. ಸೊ ಆ ಒಂದು ನೇಟಿವಿಟಿ ನನಗೆ ತುಂಬ ಕನೆಕ್ಟ್ ಆಯಿತು. ಕತೆ ಕೇಳಿದ ತಕ್ಷಣನೇ ಎಸ್, ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಸಾಯಿ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಪ್ರೊಡ್ಯೂಸರ್ ಆನಂದ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಪಿಕ್ಚರ್ ಮಾಡೋಕ್ಕೆ. ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನ್ನ ಸಾಯಿ ಕುಮಾರ್ ಸರ್ ಜರ್ನಿ ತುಂಬ ವರ್ಷಗಳಿಂದ ಇದೆ. ಚಿಕ್ಕದಾಗಿ ಹೇಳ್ತೇನೆ, ಈ ಫೈಟ್ ನಾವು ನ್ಯಾಚುರಲ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವಿಬ್ಬರೇ ಕಂಪೋಸ್ ಮಾಡ್ಕೊಂಡಿದ್ದೀವಿ, ನಾವಿಬ್ಬರೇ ಉರುಳಾಡಿದ್ದೀವಿ, ನಾನು ಸಾಯಿ ಕುಮಾರ್ ಸರ್. ನಾವು ಸುಮ್ಮನೆ ಕಾಡಲ್ಲಿ ನಡ್ಕೊಂಡು ಹೋದಾಗ, ಸುಮ್ಮನೆ ನಡ್ಕೊಂಡ್ರೆ ಫ್ಯಾಟಲ್ಲಿ ಒಂದು ಅಷ್ಟು ಮುಳ್ಳುಗಳು ಚುಚ್ಚೋದೆ, ಅಷ್ಟು ಈ ಬಾಡಿಯಲ್ಲಿ ಚುಚ್ಚಿರೋದೆ, ಅಷ್ಟು ಈ ಬಾಡಿಯಲ್ಲಿ ಚುಚ್ಚಿದೆ. ಈ ಒಂದು ಬಾಡಿ ಅಲ್ಲ, ಇಲ್ಲಿರೋ ಎಲ್ಲ ನಮ್ಮ ಆರ್ಟಿಸ್ಟ್ ಎಲ್ಲ ಬಾಡಿಗಳು ಚುಚ್ಚಿದೆ, ಎಲ್ಲ ಆರ್ಟಿಸ್ಟ್ ಎಲ್ಲ ಬಾಡಿಗಳು ಚುಚ್ಚಿದೆ. ಎಲ್ಲರೂ ತುಂಬಾ ಅವ್ರ ಪ್ರಾಣ ಕೊಟ್ಟು ನಾವು ಯಾವ ಶಾಟ್ ಹೇಳಿದ್ರು ಆಗಲ್ಲ ಅಂತ ಮಾಡಿದಾರೆ ಈ ಎಷ್ಟು ಬಾಡಿಗಳಿಗೆ. ಥ್ಯಾಂಕ್ ಯು. ಇದು ನಮ್ಮ ಸಾಯಿ ಕುಮಾರ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಸಾಯಿ ಕುಮಾರ್ ಸರ್ ಈ ಪಿಕ್ಚರ್ ಕೊಟ್ಟಿದ್ಗೆ. ಆನಂದ್ ಸರ್, ನಿಮ್ಮಿಬ್ಬರಿಂದನೇ ಈ ಪಿಕ್ಚರ್ ನಾವು ಇಷ್ಟೊಂದು ಮಾಡೋಕ್ಕೆ. ಆಮೇಲೆ ನಿಮ್ಮ ಆಯ್ಕೆ ಎಲ್ಲ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟು, ನಿಮ್ಮ ಅಸಿಸ್ಟೆಂಟ್ಸು, ರಾಕಿ ಅವ್ರು ಇರ್ಬೋದು, ಎಲ್ಲ ಬಂದಿದ್ದಾರೆ ಗೊತ್ತಿಲ್ಲ, ನಿಮ್ಮ ಅಸಿಸ್ಟೆಂಟ್ಸ್ ಅವ್ರುಗಳು ಸಹ ನನಗೆ, ಅವ್ರುಗಳು, ಆಮೇಲೆ ನಮ್ಮ
ಆರ್ಟ್ ಡಿಪಾರ್ಟ್ಮೆಂಟು, ಕ್ಯಾಮ್ರಾಮನ್ ಸರ್, ಎಕ್ಸಲೆಂಟ್ ಸರ್, ಎಲ್ಲಿದ್ದಾರೆ ನಮಸ್ತೆ ಸರ್ ಕ್ಯಾಮ್ರಾಮನ್ ಸರ್ಗೆ, ಥ್ಯಾಂಕ್ ಯು ಸರ್. ಈ ಟೀಮ್ ಅಷ್ಟು ಈ ಬಾಡಿಯಲ್ಲಿ ಎಲ್ಲ ಕಡೆ ಫ್ಯಾಂಟ್ ಬಿಚ್ಚಿಬಿಟ್ಟಿದ್ದೀವಿ. ಫ್ಯಾಂಟ್ ಬಿಚ್ಚು ತಿರುಗಿ ನೋಡಿದಾಗ ಅಷ್ಟು ಎಲ್ಲ ಕಡೆ ಚುಚ್ಚಿದೆ ಮುಳ್ಳು. ಅಷ್ಟೊಂದು ಕಷ್ಟಪಟ್ಟು ಫೈಟ್ ಮಾಡಿದ್ದಾರೆ. ನೀವೆಲ್ಲ ಹಾರೈಸ್ಬೇಕು, ಈ ಪಿಕ್ಚರ್ ನೋಡ್ಬೇಕು, 100 days ಆಗ್ಬೇಕಂತ ಕೇಳ್ಕೊತೀನಿ.